ಎಲ್ಲಿ ಹೊಂಟಿರಿ ಜಾನು? ನಮ್ಮ ಅಜ್ಜಿ ಊರಿಗೆ ಜಾತ್ರೆ ಹೊಂಟೇವಿ. ಬನ್ನಿ ನೀವೆಲ್ಲರೂ ಬನ್ನಿ. ಹಾಯ್ ಸುಟ್ಟು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ಲ? ಈಗಂದು ನಿಮ್ಮನ್ನು ನಮ್ಮ ಜನನಿ ವೆಲ್ಕಮ್ ಮಾಡಿದ್ಲಿ. ಅವಳು ಹೇಳ್ದಂಗೆ ನಾವು ನಮ್ಮ ಬ್ಯಾಡ್ಗಿ ದ್ಯಾಮವ್ವನ ಜಾತ್ರೆ ಹೊಂಟೇವ್ರಿ. ಪ್ರತಿ 5 ವರ್ಷಕ್ಕೊಮ್ಮೆ ನಡೀತೈತಿ. ಬ್ಯಾಡ್ಗಿ ಅಂದ್ರೆ ನಮ್ಮ ತವ್ರ ಮನೆ ರೀ. ಹೊಂಟೇವಿ ನಾನು, ನಮ್ಮ ಚೋಟು, ನಮ್ಮ ಜಾನು, ನಮ್ಮ ಮಮ್ಮಿ ಕರ್ಯಾಕೆ ಬಂದಿದ್ರಿ. ಅವ್ರ ಜೋಡಿ ಹೊಂಟೇವಿ. ಬಸ್ನಾಗ ಹೊಂಟೇವಿ. ನೋಡ್ರಿ ಅವ್ರು ಏನೇನು ಮಾಡ್ತಾರೆ, ಇವತ್ತಿನ ದಿನ ಹೆಂಗಿರ್ತೈತಿ, ನಾವು ಬ್ಯಾಡ್ಗಿ ಮುಟ್ಟೋವರೆಗೂ ಮುಟ್ಟಿನ ಮ್ಯಾಲೂ ಹೆಂಗಿರ್ತೈತಿ ಅಂತ ಈ ವಿಡಿಯೋದಾಗ ನೋಡ್ರಿ. ನಮ್ಮ ಜನನಿಗಂತೂ ಊರು ಜಾತ್ರೆ ಅಂದ್ರೆ ಭಾಳ ಇಷ್ಟ ರೀ. ಅವತ್ತಿನ ದಿನ ಆಕಿ ನಿದ್ದಿನೂ ಮಾಡೋಂಗಿಲ್ಲ, ಏನು ಊಟನೂ ಮಾಡೋಂಗಿಲ್ಲ, ಅಷ್ಟು ಖುಷಿ ಆಕೈತ್ರಿ ಆಕಿ ಊರಿಗೆ ಹೋಗೋದು ಅಂದ್ರೆ. ಹಂಗೆ ನಮ್ಮ ಮಮ್ಮಿ ಬಂದಿದ್ರಿ ಕರ್ಯಾಕ ಅಂಥೇಳಿ ರೆಡಿ ಆದ್ವಿ, ಬಂದ್ವಿ, ಬಸ್ನಾಗ ಕುಂತ್ವಿ. ಇನ್ನೇನು ನಾವು ಹಾವೇರಿ ಮುಡ್ತೀವ್ರಿ. ಹಾವೇರಿಗೆ ಬಂದು ರೀಚ್ ಆದ್ವಿ ರೀ. ಮೊಮ್ಮಕ್ಕಳಿಗೆ ಇದನ್ನು ಕೊಡಿಸಿದ್ರಿ, ಜ್ಯೂಸ್, ಹಣ್ಣು, ಚಾಕ್ಲೇಟ್ ಅಂಥೇಳಿ. ಅಲ್ಲೇ ಒಂದು ಚೂರು ಹಬ್ಬಕ್ಕೆ ಅಂಥೇಳಿ ಶಾಪಿಂಗ್ ಮಾಡೋದಿತ್ತು ರೀ. ಹಾಗಾಗಿ ಹಾವೇರಿಯಲ್ಲಿರೋ ಒಂದು ಸೀರೆ ಅಂಗಡಿಗೆ ಹೋಗಿದ್ವಿ ರೀ. ಅಂಗಡಿ ಅಂಥೇಳಿ ಅಲ್ರಿ, ಸೀರೆ ಮನಿ. ಇಲ್ಲೇ ಭಾಳ ಚೀಪ್ ರೇಟ್ನಾಗ ಮಸ್ತ್ ಸಿಗ್ತೇವ್ರಿ ಸೀರೆ. ಭಾಳ ಚಂದ ಸಿಗ್ತಾವೆ. ನೀವು ಒಮ್ಮೆ ಭೇಟಿ ಕೊಟ್ಟು ನೋಡ್ರಿ. ಅದೆಲ್ಲಪ್ಪ ಅಂದ್ರೆ ಉದಯ್ ಸ್ಯಾರಿ ಸೆಂಟರ್, ಹೈಸ್ಕೂಲ್ ರೋಡ್, ಹಾವೇರಿ. ಒಮ್ಮೆ ನೀವು ಭೇಟಿ ಕೊಡ್ರಿ. ಆಮೇಲೆ ಸೀರೆ ತೊಗೊಂಡು ಬಂದ್ವಿ ರೀ. ಹಾವೇರಿ ಒಳಗೆ ಇನ್ನೊಂದು ಸೇಲ್ ನಡಾತಿತ್ತು. ಸೇಲ್ ಅಂತ ಹೇಳೋಂಗಿಲ್ರಿ, ಜಿಲ್ಲಾ ಮಟ್ಟದ ಕೈಗಾರಿಕಾ ವಸ್ತು ಪ್ರದರ್ಶನ ಮೇಳ ಅಂತ ನಡಾತಿತ್ತು ರೀ ಹಾವೇರಿ ಒಳಗೆ. ನೋಡೋಣ ಬರ್ರಿ ಅಂಥೇಳಿ ಒಳಗೆ ಹೋದ್ವಿ. ಎಲ್ಲ ಹೋಮ್ ಮೇಡ್, ಆಮೇಲೆ ಕಾಟನ್, ಮಸ್ತ್ ವೆರೈಟಿ ಕ್ವಾಲಿಟಿ ಸೀರೆ, ಜೇನುತುಪ್ಪ, ಆಮೇಲೆ ಕಾಟನ್ ಕುರ್ತಾ, ಕಾಟನ್ ಪ್ಯಾಂಟ್ ಮಸ್ತ್ ಪ್ರೈಸಿಗೆ ಅವೈಲೇಬಲ್ ಇದ್ದು ರೀ. ನೀವು ಒಮ್ಮೆ ಅಲ್ಲಿಗೆ ಹೋಗಿ ಭೇಟಿ ಕೊಡ್ರಿ. ಆಮೇಲೆ ಫೋಟೋಸ್, ಗೋಬಿ ಫ್ರೈ ಮಾಡೋಕೆ 3-in-1 ಮಸಾಲ ಕೂಡ ಇತ್ತು. ಆಮೇಲೆ ಜ್ಯುವೆಲರೀಸ್ ಇದ್ದವು, 1 ಗ್ರಾಮ್ ಗೋಲ್ಡ್, ಬ್ಯಾಂಗಲ್ಸ್, ಇಯರಿಂಗ್ಸ್, ಲಾಂಗ್ ನೆಕ್ಲೆಸಸ್ ಮಸ್ತ್ ಇದ್ದು ರೀ. ಮಸ್ತ್ ಕಲೆಕ್ಷನ್ ಇಟ್ಕೊಂಡಾರ್ರಿ ಅವರು. ಬ್ಯಾಂಗಲ್ಸ್ ಇದ್ವು ಸಣ್ಣ ಮಕ್ಕಳಿಗೆ. ನನಗೆ ಈ ಭಾಳ ಇಷ್ಟ ಆಯ್ತು. ಆಮೇಲೆ ಕಾಟನ್ ಕುರ್ತೀಸ್, ಕಾಟನ್ ಟೀ ಶರ್ಟ್, ಕಾಟನ್ ಶರ್ಟ್ಸ್, ಕಾಟನ್ ಟವೆಲ್ಸ್, ಡಿಸೈನರಿ ಶರ್ಟ್ಸ್, ಟೀ ಶರ್ಟ್ಸ್, ಆಮೇಲೆ ಟ್ರೆಡಿಷ್ನಲ್ ಸಣ್ಣ ಮಕ್ಕಳಿಗೆ ಟ್ರೆಡಿಷ್ನಲ್ ಡ್ರೆಸ್ಸಸ್ ಮಸ್ತ್ ಇದ್ದು ರೀ. ಆಮೇಲೆ ಹೋಮ್ ಮೇಡ್ ಪಾಪಡ್. ಈಗಿನ ಬ್ಯುಸಿ ಟೈಮ್ನಲ್ಲಿ ಯಾರು ಶಾಂಡಿಗೆ ಮಾಡ್ಕೊಂಡು ಕುಂದಿರ್ತಾರೆ, ಹಪ್ಪಳ ಮಾಡ್ಕೊಂಡು ಕುಂದಿರ್ತಾರೆ, ಈ ರೀತಿ ಹೋಮ್ ಮೇಡ್ ಶಾಂಡ್ಗಿ ಮತ್ತು ಹಪ್ಪಳ ಇದ್ದು ರೀ. ಆಮೇಲೆ ಜೇನುತುಪ್ಪ, ಕಾರ್ಡ್, ಇವರು ತಮ್ಮದ ಓನ್ ಫಾರ್ಮ್ನಾಗ ಕಾರ್ಡ್ ಜೇನು ಸಾಗಾಣಿಕೆ ಮಾಡಿ ಆಮೇಲೆ ಅದರಿಂದ ಜೇನುತುಪ್ಪ ತೆಗಿತಾರಂತ್ರಿ. ಆಮೇಲೆ ನಮ್ಮ ಬಾಲ್ಯದ ನೆನಪು ಮರುಕಳಿಸ್ತ್ರಿ ಇದು ಚಿಗಳಿ ನೋಡಿ. ಅದನ್ನು ಚಿಗಳಿ ತೊಗೊಂಡ್ವಿ. ಆಮೇಲೆ ಹೋಮ್ ಮೇಡ್ ಎಲ್ಲ ಐಟಮ್ಸ್, ಪುಳಿಯೋಗರೆ ಪೌಡರು, ಪುಳಿಯೋಗರೆ ಗೊಜ್ಜು, ಉಪ್ಪಿನಕಾಯಿ, ಥರದ ಉಪ್ಪಿನಕಾಯಿ, ನವಣಕ್ಕಿ ಉಂಡೆ, ಆಮೇಲೆ ಶೇಂಗಾ ಹೋಳ್ಗೆ, ಕರ್ಗಾಯಿ, ಬಳಕದ ಕಾಯಿ, ಹಪ್ಪಳ, ಕುಂಬಳಕಾಯಿ ಶಾಂಡ್ಗಿ ಮಸ್ತ್ ಕಲೆಕ್ಷನ್ ಇದು ರೀ. ಭಾಳ ಮಸ್ತ್ ಆರ್ಗನೈಸ್ ಮಾಡ್ಯಾರ್ರಿ ಹಾವೇರಿ ಒಳಗೆ. ಒಮ್ಮೆ ನೀವು ಭೇಟಿ ಕೊಡ್ರಿ. ಚಿಗಳಿ ತೊಗೊಂಡು ಹೊರಗೆ ಬಂದ. ಇನ್ನು ಮತ್ತೆ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ ಬ್ಯಾಡ್ಗಿಗೆ ಹೋಗಾಕ. ಮತ್ತು ನಾವು ಹಾವೇರಿ ಬಸ್ ಸ್ಟ್ಯಾಂಡಿಗೆ ಹೊಳ್ಳಿ ಬಂದ್ವಿ ರೀ. ಮುಂದೆ ಬ್ಯಾಡ್ಗಿಗೆ ಹೋಗಾಕ ಇವ್ರು ಅಕ್ಕ ತಮ್ಮ ಬಸ್ ಸ್ಟ್ಯಾಂಡ್ನಾಗ ಆಟ ಆಡತ್ತಿದ್ರು. ಬಸ್ ಕೂಡ ಸಿಕ್ತು. ನಾವು ಬ್ಯಾಡ್ಗಿಗೆ ಹೊಂಟ್ವಿ ರೀ. ಬ್ಯಾಡ್ಗಿ ಮುಟ್ತೇವಿ. ಸುಪ್ರಸಿದ್ಧ ಮೆಣಸಿನಕಾಯಿ ನಾಡು ನಮ್ಮ ಬ್ಯಾಡ್ಗಿ ರೀ.
ಹಾವೇರಿ ಆದಮೇಲೆ ನೆಕ್ಸ್ಟ್ ಮೊಟ್ಟೆಬೆನ್ನೂರು ರೀ. ಇದು ಮೊಟ್ಟೆಬೆನ್ನೂರು. ಮೊಮ್ಮಗ ಬಸ್ನಾಗ ನಿದ್ದೆ ಹೊಡೆದು ಎದ್ದಾರಿ ನೋಡ್ರಿ. ನಾವಿನ್ನೇನು ಬ್ಯಾಡ್ಗಿ ಮೆಣಸಿನ್ಕಾಯಿ ನಾಡು ಎಂಟರ್ ಆದ್ವಿ ರೀ ಬ್ಯಾಡ್ಗಿಗೆ. ಜಾತ್ರೆದು ವೈಬ್ಸ್ ಎಲ್ಲ ಕಾಣತ್ತವ್ರಿ ನೋಡ್ರಿ. ಪೂರ ಊರಿಗೆ ಲೈಟ್ ಹಾಕ್ಸಾರಂತ್ರಿ. ಈ ಸರಿ ಭಾಳ ಗ್ರ್ಯಾಂಡಾಗಿ ನಡೆಸ್ಕೊಡತ್ತಾರ್ರಿ ದ್ಯಾಮ ವಂಡರ್ಸ್ ಜಾತ್ರೆನ. ನಮ್ಮ ಕೈಲಿ ಎಷ್ಟಾಗುತ್ತಲ್ಲ ಅಷ್ಟು ಕ್ಯಾಪ್ಚರ್ ಮಾಡಿ ವಿಡಿಯೋನ ಹಾಕ್ತೇವ್ರಿ. ಇದು ನೋಡ್ರಿ ದ್ಯಾಮವ್ಗೆ ಹೋಗೋ ದಾರಿ. ಬ್ಯಾಡ್ಗಿ ರೀಚ್ ಆದಮೇಲೆ ನಮ್ಮ ಮಾಮಾರು ತರಕಾರಿ ಮಾರ್ತಾರ್ರಿ. ಅಲ್ಲೊಂಚೂರು ಹೋಗಿದ್ವಿ. ಅಲ್ಲಿ ಹೋಗಿ ಸೀದಾ ಮನೆಗೆ ಹೋದ್ವಿ ರೀ. ನಮ್ಮ ಜನನಿದು ಚೋಟುಂದ ಆಟ ಆಡೋ ಶುರು ಆದ್ರಿ ನೋಡ್ರಿ. ಸೈಕಲ್ ಆಟ ಆಡತ್ತಾರ ರಾತ್ರಿ ಹೊತ್ತು. ನಮ್ಮ ಅಕ್ಕರ ಮನೆಯೊಳಗೆ ಬಾಳೆಹಣ್ಣಿನ ಗೊನೆ ಇತ್ತು. ಕಾಯಿದು ಏನು ಮಾಡೋಣ ಅಂತ ಯೋಚನೆ ಮಾಡಿದ್ವಿ ರೀ. ಬಾಳೆಕಾಯಿ ಚಿಪ್ಸ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಅವ್ರ ಮನೆಯಿಂದ ಬಾಳೆಕಾಯಿ ತೊಗೊಂಡು ಬಂದೇವ್ರಿ. ಆ ಬಾಳೆಕಾಯಿ ಚಿಪ್ಸ್ ಮಾಡೋದು ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀವಿ ರೀ. ಆಮೇಲೆ ನಮ್ಮ ಸೊಸಿ ರೀ, ನಮ್ಮ ತಮ್ಮನ ಮಗಳು ಅದ್ವಿಕಾ ಅಂಥೇಳಿ. ಅವಳ ಮಾತು ಕೇಳ್ರಿ ನೀವು, ಎಷ್ಟು ಚಂದ ಮಾತಾಡ್ತಾಳ, ಎಷ್ಟು ಚಂದ ಬೈತಾಳ ಅಂಥೇಳಿ. ಒಮ್ಮೆ ಕೇಳಿ ನೋಡ್ರಿ. ಆಕಿ ಯಾವ ಭಾಷೆದಾಗ ಬೈಯಾಕತ್ತಾಳ, ಯಾವ ಭಾಷೆದಾಗ ಅಂತ ಗೊತ್ತಾಗಂಗಿಲ್ರಿ. ನೀವು ಒಮ್ಮೆ ಕೇಳಿ ನೋಡ್ರಿ. ಏನ್ ಇದು ಹೋಗಿದ್ದ ದಿನದ ವಿಡಿಯೋ ರೀ. ನಾಳಿನ ವಿಡಿಯೋ ನಾನು ಮುಂದಿನ ವಿಡಿಯೋದಾಗ ಹಾಕ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.